ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರದ ವೇಳೆ ಆಸ್ತಿ ವಿವರವನ್ನ ಘೋಷಿಸಿದ್ದಾರೆ. ಯದುವೀರ್ ಬಳಿ ಕೈಯಲ್ಲಿ 1 ಲಕ್ಷ ಹಾರ್ಡ್ ಕ್ಯಾಶ್ ಇದೆ. 2 ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಗಳಲ್ಲಿ 23.55 ಲಕ್ಷ ಹಣ ಇದೆ. 1 ಕೋಟಿ ಮೌಲ್ಯದ ವಿವಿಧ ಕಂಪನಿಗಳಲ್ಲಿ ಬಾಂಡ್ ಶೇರ್ ಅನ್ನ ಹೂಡಿಕೆ ಮಾಡಿದ್ದಾರೆ. 4 ಕೆಜಿ ಚಿನ್ನ ಇದೆ, 20 ಕೆಜಿ ಬೆಳ್ಳಿ ಯದುವೀರ್ ಬಳಿ ಇರುವಂತಹದ್ದು. ಸ್ವಂತ ಮನೆ ಇಲ್ಲ, ವಾಣಿಜ್ಯ ಕಟ್ಟಡ ಇಲ್ಲ, ಕೃಷಿ ಭೂಮಿ ಕೂಡ ಇಲ್ಲ. ಒಟ್ಟು ಚರಾಸ್ತಿ 4,99,59,303 ರೂಪಾಯಿ ಮೌಲ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಉಮೇದುವಾರಿಕೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಎಲ್ಲ ವಿವರವನ್ನು ಕೂಡ ಕೊಡಬೇಕಾಗುತ್ತೆ, ಸ್ವವಿವರವನ್ನ ಕೊಡಬೇಕಾಗುತ್ತೆ. ಅದರಲ್ಲಿ ಆಸ್ತಿಯ ವಿವರವನ್ನು ಕೂಡ ಬಹಿರಂಗ ಮಾಡಬೇಕಾಗುತ್ತೆ. ಈಗ ಯದುವೀರ್ ಮೈಸೂರಿನ ಮಹಾರಾಜರು, ಅವರೂ ಕೂಡ ತಮ್ಮ ಆಸ್ತಿಯ ವಿವರವನ್ನ ಬಹಿರಂಗ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಅವರು ಈಗಾಗಲೇ ಡೇ 1 ನಿಂದಲೂ ಕೂಡ, ಟಿಕೆಟ್ ಸಿಕ್ಕಾಗಿನಿಂದಲೂ ಕೂಡ ಅಬ್ಬರದ ಪ್ರಚಾರವನ್ನು ಮಾಡುತ್ತಾ ಇದ್ದಾರೆ. ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು. ಪ್ರಮೋದಾ ದೇವಿ ಅವರು ಕೂಡ ಈ ಸಂದರ್ಭದಲ್ಲಿದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ಆಸ್ತಿಯ ವಿವರವನ್ನ ಬಹಿರಂಗಪಡಿಸಿದ್ದಾರೆ. ಒಟ್ಟು 4,99,59,59,000 ರೂಪಾಯಿ ಅವರ ಚರಾಸ್ತಿ ಅನ್ನುವಂತಹ ಮಾಹಿತಿಯನ್ನ ಬಹಿರಂಗಪಡಿಸಿರುವಂತಹದ್ದು. ಅದರ ಡೀಟೇಲ್ಸ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನು ಬ್ಯಾಂಕ್ಗಳಲ್ಲಿ ಯಾವುದೇ ಸಾಲವನ್ನ ಪಡೆದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ರೀತಿಯ IT ಬಾಕಿಯನ್ನ ಉಳಿಸ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯದುವೀರ್ ಮೇಲೆ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ, ಅದನ್ನ ಸ್ಪಷ್ಟನೆ ಪಡಿಸಿರುವಂತಹದ್ದು ಯದುವೀರ್ ಅವರು. ಉಮೇದುವಾರಿಕೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ವಿದ್ಯಾರ್ಹತೆ ಆಗಿರಬಹುದು, ಆಸ್ತಿಯ ವಿವರ ಆಗಿರಬಹುದು, ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಎಲ್ಲವನ್ನು ಕೂಡ ವಿವರವಾಗಿ ವಿವರಿಸುವಂತಹ ಕೆಲಸವನ್ನ ಮಾಡಬೇಕು. ಈಗ ಅದನ್ನು ಯದುವೀರ್ ಅವರು ಮಾಡಿದ್ದಾರೆ. ಅದರಲ್ಲಿ ತಮ್ಮ ಒಟ್ಟು ಚರಾಸ್ತಿಯ ಮೌಲ್ಯವನ್ನು ಕೂಡ ಹೇಳಿರುವಂತಹದ್ದು 4,99,59,303 ರೂಪಾಯಿ ಮೌಲ್ಯದ ಚರಾಸ್ತಿಯ ಒಡೆಯ ನಾನು ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಸ್ಥಿರ ಆಸ್ತಿ ಇಲ್ಲ ಅನ್ನೋದನ್ನು ಕೂಡ ಹೇಳಿರುವಂತಹದ್ದು. ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯ ಸಾಲವನ್ನು ನಾನು ಪಡೆದುಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳಿರುವಂತಹದ್ದು. ಯಾವುದೇ ರೀತಿಯ IT ಬಾಕಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟದೇನೆ ಉಳಿಸ್ಕೊಂಡಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯದುವೀರ್ ಮೇಲೆ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ. 2 ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಗಳಲ್ಲಿ 23.55 ಲಕ್ಷ ಹಣ ಇದೆ. ಜೊತೆಗೆ ಕೈಯಲ್ಲಿ 1 ಲಕ್ಷ ನಗದಿರುವಂತಹದ್ದು. 1 ಕೋಟಿ ಮೌಲ್ಯದ ವಿವಿಧ ಕಂಪನಿಗಳಲ್ಲಿ ಬಾಂಡು ಶೇರ್ ಅನ್ನ ಹೂಡಿಕೆ ಮಾಡಲಾಗಿದೆ. 4 ಕೆಜಿ ಚಿನ್ನ ಇದೆ, 20 ಕೆಜಿ ಬೆಳ್ಳಿ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಬಳಿ ಇರುವಂತಹದ್ದು. ಎಲ್ಲ ವಿವರವನ್ನು ಕೂಡ ಅವರು ಈ ಉಮೇದುವಾರಿಕೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಸಹಜವಾಗಿಯೇ ರಾಜಕೀಯವಾಗಿ ಅಭ್ಯರ್ಥಿಗಳನ್ನೇ ಇರ್ತಿರ್ತಾರೆ, ಪಕ್ಷ ಚುನಾವಣೆಯನ್ನು ಫೇಸ್ ಮಾಡೋರು, ಅವರೆಲ್ಲರೂ ಕೂಡ ಈ ರೀತಿಯ ವಿವರವನ್ನ ಕೊಡಬೇಕಾಗುತ್ತೆ. ಈ ಹಿಂದೆ DK ಸುರೇಶು, ಅದಾದ್ಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಮ್ಮ ಸ್ವವಿವರವನ್ನ, ಆಸ್ತಿಯ ವಿವರವನ್ನ ಘೋಷಣೆ ಮಾಡಿಕೊಂಡಿದ್ರು. ಈಗ ಯದುವೀರ್ ಕೂಡ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು. ಅವರು ಕೂಡ ಆಸ್ತಿಯ ವಿವರವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಯದುವೀರ್ ಅವರು, ಬಿಜೆಪಿಯ ಅಭ್ಯರ್ಥಿ. ಆಸ್ತಿಯ ವಿವರವನ್ನ ಘೋಷಣೆ ಮಾಡಿಕೊಂಡಿರುವಂತಹದ್ದು, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಪ್ರೇಮ್, ಯದುವೀರ್ ಅವರು ಇವತ್ತು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಅವರಿಗೆ ಗುರುಗಳು ಹೇಳಿರುವಂಥ ಪ್ರಕಾರವಾಗಿ ಇವತ್ತು ಹೋಗಿ ಅವರ ತಾಯಿಯ ಜೊತೆಯಲ್ಲಿ ಕೇವಲ 3 ಜನ ಬಿಜೆಪಿಯ ಮುಖಂಡರುಗಳ ಜೊತೆಯಲ್ಲಿ ಹೋಗಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. 3ನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದು ಅದ್ದೂರಿಯಾದಂತಹ ಒಂದು ಬೃಹತ್ತಾದಂಥ ರ್ಯಾಲಿಯಲ್ಲಿ ಅವರು ತೆರಳಿ ತದನಂತರದಲ್ಲಿ ಮತ್ತೊಂದು ಸೆಟ್ ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾರೆ. ಅವತ್ತಿನ ನಾಮಪತ್ರ ಸಲ್ಲಿಕೆ ವೇಳೆ HD ಕುಮಾರಸ್ವಾಮಿ ಅವರು ಮತ್ತು BA ವಿಜಯೇಂದ್ರ ಎಲ್ಲರೂ ಕೂಡ ಇರ್ತಾರೆ. ಕೇವಲ ಇವತ್ತು ಜ್ಯೋತಿಷ್ಯದವರ ಸಲಹೆಯಂತೆ ಇವತ್ತೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಅವರು ತಮ್ಮ ಆಸ್ತಿ ವಿವರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅವರ ಯದುವೀರ್ ಅವರ ಕೈಯಲ್ಲಿ ಅಂದರೆ ಇರುವಂತಹ ಹ್ಯಾಂಡ್ ಇನ್ ಕ್ಯಾಶ್ ಇರುವಂಥದ್ದು 1 ಲಕ್ಷ ರೂಪಾಯಿ ಮತ್ತು 2 ಬ್ಯಾಂಕ್ ಖಾತೆಗಳಲ್ಲಿ ಸೇವಿಂಗ್ ಅಕೌಂಟ್ನಲ್ಲಿ ಒಟ್ಟು 23 ಲಕ್ಷ ರೂಪಾಯಿನಷ್ಟು ಹಣವನ್ನು ಇಟ್ಕೊಂಡಿದ್ದಾರೆ. ಯದುವೀರ್ ಅವರಿಗೆ ಸ್ವಂತದಂತಹ ಮನೆ ಇಲ್ಲ, ಜೊತೆಗೆ ಅವರಿಗೆ ಯಾವುದೇ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು ಕೂಡ ಇಲ್ಲ. ಆದರೆ ಯದುವೀರ್ ಅವರ ಬಳಿಯಲ್ಲಿ 4 ಕೆಜಿ ಚಿನ್ನ ಮತ್ತು 20 ಕೆಜಿ ಬೆಳ್ಳಿ
ಬೆಳ್ಳಿ ಇರುವಂತದ್ರ ಬಗ್ಗೆ ನಮೂದನ್ನ ಮಾಡಲಾಗಿದೆ. ಹೀಗೆ ಒಟ್ಟಾರೆ ಅವರ ಹೆಸರಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ ಅಥವಾ ವ್ಯವಸಾಯದ ಭೂಮಿಗಳು ಕೂಡ ಇಲ್ಲ, ಕಾಂಪ್ಲೆಕ್ಸ್ಗಳು ಕೂಡ ಇಲ್ಲ. ಅವರಿಗೆ ಇರುವಂತಹದ್ದು ಕೇವಲ ಕೈಯಲ್ಲಿರುವಂತಹ ಕ್ಯಾಶ್ ಮತ್ತು ಸೇವಿಂಗ್ಸ್ ಅಕೌಂಟ್ ಇರುವಂತಹ ಅಮೌಂಟ್ ಮತ್ತು ಚಿನ್ನ ಮತ್ತು ಬೆಳ್ಳಿ ಇಷ್ಟರ ಅಮೌಂಟ್ ಮಾತ್ರ ಇರುವಂತದ್ದು ಮತ್ತು 1 ಕೋಟಿಗೂ ಅಧಿಕ ಮೊತ್ತದ ಹಣವನ್ನ ಅವರು ವಿವಿಧ ಬಾಂಡ್ಗಳಲ್ಲಿ ಮತ್ತು ವಿವಿಧ ಶೇರ್ಗಳಲ್ಲಿ ತೊಡಗಿಸಿಕೊಂಡಿರುವಂತದ್ರ ಬಗ್ಗೆ ಮಾಹಿತಿಯನ್ನ ತಮ್ಮ ಆಸ್ತಿ ವಿವರದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಪ್ರೇಮ್. ಕೆಪಿ ನಾಗರಾಜ್, ಇನ್ನು ಅದ್ಧೂರಿಯಾಗಿ ಈ ಉಮೇದುವಾರಿಕೆ ಸಲ್ಲಿಸಲಿಕ್ಕೆ ಯಾವ ರೀತಿಯ ಸಿದ್ಧತೆಗಳಾಗಿದೆ ಅಂತ? ಬಿಜೆಪಿಯವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು 3ನೇ ತಾರೀಕು ಬೆಳಿಗ್ಗೆ ಒಂದು ಬೃಹತ್ ರ್ಯಾಲಿಯ ಮೂಲಕವಾಗಿ, ಅವರ ಪ್ರಕಾರವಾಗಿ 30ರಿಂದ 40 ಸಾವಿರಕ್ಕೂ ಅತಿ ಹೆಚ್ಚಿನ ಕಾರ್ಯಕರ್ತರನ್ನ ಒಳಗೂಡಿ ಒಂದು ಬೃಹತ್ ರ್ಯಾಲಿಯನ್ನ ಮಾಡಬೇಕು ಮೈಸೂರಿನಲ್ಲಿ. ರ್ಯಾಲಿಯ ಮೂಲಕವಾಗಿ ತಹಶೀಲ್ದಾರ್ ಆಫೀಸ್ಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳ ಬಳಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಯದುವೀರ್ ಅವರ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ BY ವಿಜಯೇಂದ್ರ ಅವರು ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಸಾಕ್ಷಿಯಾಗ್ತಾರೆ. ಇವತ್ತು ಅವರ ಹೆಸರಿನ ನಾಮಬಲದ ಮೇಲೆ ಅವರು ಇವತ್ತೇ ನಾಮಪತ್ರ ಸಲ್ಲಿಸಬೇಕೆನ್ನುವಂಥದ್ದು ಜ್ಯೋತಿಷ್ಯದವರ ಸಲಹೆ ಇತ್ತಂತೆ. ಆ ಕಾರಣಕ್ಕೋಸ್ಕರವಾಗಿ ಅವರ ತಾಯಿ ಪ್ರಮೋದ ದೇವಿ ಒಡೆಯರ್ ಅವರ ಸಮ್ಮುಖದಲ್ಲಿ ಜೊತೆಗೆ ಬಿಜೆಪಿಯ ಸ್ಥಳೀಯ ಶಾಸಕ ಶ್ರೀವತ್ಸ ಅವರ ಜೊತೆಯಲ್ಲಿ ಸೇರಿ ಇವತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ತಮ್ಮ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.